ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮೇಘನಾ ಫುಡ್ಸ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ವಾಂಗಿಬಾತ್ ಮಾಡೋಣ. ಅದಕ್ಕೆ ಬೇಕಾಗಿರೋದು ವಾಂಗಿಬಾತ್ಗೆ ಬೇಕಾಗಿರೋ ಬದನೆಕಾಯಿ ಉದ್ದ ಇರುತ್ತಲ್ಲ ಅದು, ಮತ್ತೆ ಕಡಲೆ ಬೀಜ, ಕಡಲೆಬೇಳೆ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಬೇಕಾಗಿಲ್ಲ, ಪುಡಿಯಲ್ಲೇ ಇರುತ್ತೆ ಖಾರ, ಆದ್ರೂ ಬೇಕು ಅಂದ್ರೆ ಒಂದೆರಡು ಹಾಕೊಳ್ಳಿ. ಮತ್ತೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅರಿಶಿಣ, ಆಯಿಲ್ ಮತ್ತೆ ಸಾಲ್ಟ್, ಹುಣಸೆಹಣ್ಣು ಸ್ವಲ್ಪ ನೆನೆಸಿ ಇಟ್ಕೊಳ್ಳಿ, ಮತ್ತೆ ವಾಂಗಿಬಾತ್ ಪುಡಿ. ಈಗ ಮಾಡುವ ವಿಧಾನ ನೋಡೋಣ. ಈಗ ವಾಂಗಿಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಆಯಿಲ್ ಹಾಕೊಳ್ಳಿ. ಆಯಿಲ್ ಸ್ವಲ್ಪ ಕಾಯ್ಲಿ. ಈಗ ಆಯಿಲ್ ಕಾಯ್ದಿದೆ, ಇದರಲ್ಲಿ ಸ್ವಲ್ಪ ಸಾಸಿವೆ, ಅದರಲ್ಲಿ ಕಡಲೆ ಬೀಜ ಮತ್ತೆ ಕಡಲೆಬೇಳೆ ಆಡ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಈರುಳ್ಳಿ ಆಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗಲಿ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಇದರಲ್ಲಿ ಟೊಮೊಟೊ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಬೇಗ ಬೇಯುತ್ತೆ ಇದು. ಟೊಮೊಟೊ ಎಲ್ಲ ಸ್ವಲ್ಪ ಬೇಯಲಿ. ನೋಡಿ, ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋ ಬದನೆಕಾಯಿ, ಈ ಉದ್ದ ಬದನೆಕಾಯಿ ವೈಟ್ ಕಲರ್ ಬರ್ತಲ್ಲ, ಅದು ತಗೊಂಡು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹೇಗಿದು ಇದರಲ್ಲಿ ಹಾಕೊಳ್ಳೋಣ. ಇದಕ್ಕೆ ಆಯಿಲ್ ಜಾಸ್ತಿ ಬೇಕಾಗುತ್ತೆ, ಆಯಿಲ್ ನೋಡ್ಕೊಂಡು ಹಾಕೊಳ್ಳಿ. ನೀರ್ ಆಡ್ ಮಾಡಬಾರ್ದು, ನೀರ್ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಆಯಿಲ್ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಇದ್ರಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಇದು ಬೇಯಲಿ. ಇನ್ನೊಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ. ಲಿಡ್ ಕ್ಲೋಸ್ ಮಾಡ್ತೀನಿ. ಸೊ ಈಗ ಇದರಲ್ಲಿ ಸ್ವಲ್ಪ ಅರಿಶಿಣ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ನಾನು ವಾಟರ್ ಆಡ್ ಮಾಡಿಲ್ಲ, ನೀವು ಮಾಡಬೇಡಿ. ಚೆನ್ನಾಗಿ ಆಯಿಲ್ ಅಲ್ಲಿ ಅದೇ ಫ್ರೈ ಆಗ್ಬೇಕು. ಇದ್ರಲ್ಲಿ ಹುಣಸೆಹಣ್ಣು ಇದು ಇಷ್ಟು ಇಟ್ಕೊಂಡಿದೀನಿ, ಸ್ವಲ್ಪ ಹಾಕೊಳ್ಳಿ ಇದ್ರಲ್ಲಿ. ಇದ್ರಲ್ಲಿ ಚೆನ್ನಾಗಿ ಬೇಯಲಿ. ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕರೆಕ್ಟಾಗಿ ಸಾಲ್ಟ್ ಹಾಕಿ, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಅದು ಬೇಯೋದಕ್ಕೆ ಬಿಡಿ. ಈಗ ಇದು ಬೆಂದಿದೆ, ಹುಣಸೆಹಣ್ಣು ರಸದಲ್ಲಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಈಗ ಇದರಲ್ಲಿ ವಾಂಗಿಬಾತ್ ಪೌಡರ್ ಹಾಕೊಳ್ಳೋಣ. ಇದ್ರಲ್ಲಿ ಸ್ವಲ್ಪ ವಾಟರ್ ಆಡ್ ಮಾಡ್ಕೊಳ್ಳಿ, ಸ್ವಲ್ಪ ಮಸಾಲೆ ಸ್ವಲ್ಪ ಮಿಕ್ಸ್ ಆಗೋದಕ್ಕೋಸ್ಕರ ಅಷ್ಟೇ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಎಷ್ಟು ಕಲರ್ಫುಲ್ ಆಗಿರುತ್ತೋ ಅಷ್ಟು ಟೇಸ್ಟ್ ಆಗಿರುತ್ತೆ. ಈಗ ಇದು ಮಸಾಲೆ ಸ್ವಲ್ಪ ಇಟ್ಕೊಂಡು ಎಣ್ಣೆ ಸ್ವಲ್ಪ ಆಚೆ ಬಂದಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡ್ರೆ ವಾಂಗಿಬಾತ್ ಗೊಜ್ಜು ರೆಡಿ. ಇದ್ರಲ್ಲಿ ಆಯಿಲ್ ಇನ್ ಸ್ವಲ್ಪ ಹಾಕೊಳ್ಳಿ. ಇದು ಸ್ವಲ್ಪ ಬೇಯಲಿ. ಈಗ ನೋಡಿ ಈ ತರ ಎಣ್ಣೆ ಬಿಟ್ಕೋಬೇಕು. ಈಗಿದು ರೆಡಿ ಆಗಿದೆ. ಇದರಲ್ಲಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ತೀನಿ. ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಳಿ ಹೇಗಿರುತ್ತೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.